ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಚಿಕನ್ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕೇನೇನು ಬೇಕು ಅಂತ ನೋಡ್ಕೊಳ್ಳಿ ನೀವೇ. ಚಿಕನ್ನು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಆ್ಯಸ್ ಇಟ್ ಈಸ್ ಏನೇನು ಗ್ರೇವಿಗೆ ಮಾಡೋದು ಅದೇ ಕೂಡ ಇದಕ್ಕೂ ಬೇಕಾಗುತ್ತೆ. ಇದು ಬಂದು ನಮ್ಮ ನೈಬರ್ ಫ್ರೆಂಡ್ ಒಂದ್ಸಲಿ ಕೊಟ್ಟಿರೋ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಚಿಕನ್ ಬಸ್ಸಾರು ಆಲ್ಮೋಸ್ಟು ಸಿಟಿಗಳಲ್ಲಿ ಮಾಡಲ್ಲ, ಹಳ್ಳಿಗಳ ಕಡೆ ಮಾಡ್ತಾರಂತೆ. ಒಂಥರ ಮಾಡೋದ್ರಲ್ಲೇ ಟೇಸ್ಟಿಯಾಗಿರುತ್ತೆ. ಸೊ ನಾನು ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳಿ ಅವ್ರ ಹತ್ರ ಕೇಳಿಕೊಂಡು ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಸೊ ಅದಕ್ಕೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಒಂದ್ಸಲಿ ನೋಡ್ಕೊಂಬಿಡಿ. ಫಸ್ಟ್ ಪಾರ್ಟಲ್ಲಿ ಚಿಕನ್ ಗ್ರೇವಿಗೆ ಏನೇನು ಹಾಕಿದ್ನೋ ಅದೇ ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೂ ಬೇಕಾಗುತ್ತೆ. ಸೊ ಮಾಡೋ ವಿಧಾನ ಮಾತ್ರ ಸ್ವಲ್ಪ ಬೇರೆ ಇರುತ್ತೆ, ಒಂಥರ ಸ್ಪೆಷಲಾಗಿ ಚೇಂಜಸ್ ಇರುತ್ತೆ. ಟೇಸ್ಟು ಸಪ್ರೇಟ್, ಸಾಂಬಾರು ಸಪ್ರೇಟ್ ಇರುತ್ತೆ, ಪೀಸ್ಗಳು ಸಪ್ರೇಟ್ ಇರುತ್ತೆ. ಎಕ್ಸ್ಟ್ರಾ ಇದಕ್ಕೆ ನೋಡಿ ಪುಡಿಗಳು, ಅರಿಶಿನ ಪುಡಿ, ಧನಿಯಾ ಪುಡಿ, ಒಂಚೂರು ಮೆಣಸಿನ ಪುಡಿ ಇವೆಲ್ಲ ಬೇಕು. ಒಗ್ಗರಣೆಗೆ ಸಪ್ರೇಟು ಕರ್ಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಎಲ್ಲ ಬೇಕಾಗುತ್ತೆ ಇದಕ್ಕೆ. ಇದಿಷ್ಟು ಇದ್ದರೆ ಒಂದು ಸೂಪರಾದಂತಹ ಚಿಕನ್ ಬಸ್ಸಾರು ಮಾಡ್ಬೋದು. ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲವನ್ನು ಫ್ರೈ ಮಾಡ್ಕೊಳ್ಳಿ ಒಂದೊಂದಾಗಿ ನೋಡಿ. ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು ಒಂದೊಂದಾಗಿ ಹಾಕ್ಕೊಂಡು. ಫಸ್ಟು ಮೆಣಸು ಹಾಕ್ಕೊಂಡೆ ನಾನು, ಮೆಣಸು, ಚಕ್ಕೆ, 1-3 ಲವಂಗ ಇವನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾರ್ಮಲಾಗಿ ನೀವು ಮಸಾಲೆ ಸಾರು ಹೇಗೆ ಮಾಡ್ತೀರೋ ಅದೇ ಥರ ಸ್ವಲ್ಪ ಅದನ್ನು ಪೀಸ್ ಎತ್ತಿ ಒಗ್ಗರಣೆ ಕೊಡೋದು. ಬಟ್ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ, ಮಕ್ಕಳು ಕೂಡ ಇಷ್ಟವಾಗಿ ತಿಂತಾರೆ ನೋಡಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ, ಅದರ ನೆಕ್ಸ್ಟು ಬೆಳ್ಳುಳ್ಳಿ, ಹೀಗೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ, ಶುಂಠಿ, ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿನ ಕೂಡ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೆಲವರು ತೆಂಗಿನಕಾಯಿನ ಹಾಗೇ ರುಬ್ತಾರೆ, ಸೊ ಅದನ್ನು ಫ್ರೈ ಮಾಡಿ ರುಬ್ಬಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊಳ್ಳಿ. ಪುದೀನ ಇಲ್ಲ ಅಂದರೂ ಪರವಾಗಿಲ್ಲ, ಸೊ ನನ್ನ ಟೇಸ್ಟ್ ಚೆನ್ನಾಗಿ ಬರಲಿ ಅಂತೇಳಿ ಸ್ವಲ್ಪ ಚೇಂಜ್ ಮಾಡೋಕ್ಕೋಸ್ಕರ ನಾನು ಸ್ವಲ್ಪ ಪುದೀನ ಹಾಕ್ಕೊಂಡೆ, ಕೊತ್ತಂಬರಿ ಹಾಕ್ಕೊಂಡೆ. ಲಾಸ್ಟೆಲ್ಲ ತೆಂಗಿನಕಾಯಿ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಸ್ಮೆಲ್ಲು, ಮಸಾಲೆ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಧನಿಯಾ ಪುಡಿ ಹಾಕ್ಕೊಳ್ಳಿ, 1-2 ಸ್ಪೂನು ಹಾಕ್ಕೊಂಡು ಅದು ಒಂದ್ಸಲಿ ಫ್ರೈ ಮಾಡಿ. ಲಾಸ್ಟಲ್ಲಿ ಅದೆಲ್ಲ ಚೆನ್ನಾಗಿ ಆರಿದ್ಮೇಲೆ ಮಿಕ್ಸಿಲಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಡಿ. ಅದನ್ನು ಸ್ಟವ್ ಆಫ್ ಮಾಡಿಕೊಂಡು ಎಲ್ಲ ಮಿಕ್ಸಿಲಿ ರುಬ್ಕೊಳ್ಳಿ. ರುಬ್ಬೋದ್ರ ಜೊತೆ 1-2 ಗೋಡಂಬಿ, ಸ್ವಲ್ಪ ಗಸಗಸೆನ ಫ್ರೈಗೂ ಹಾಕ್ಬೋದು, ಇಲ್ಲ ಅಲ್ಲೂ ಹಾಕ್ಕೊಳ್ಳಿ. ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಇದೇನು ಆಪ್ಷನಲ್ಲು, ಸೊ ನನ್ನ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಕ್ಕೊಂಡೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಬಿಡಿ. ಕೊನೆಯಲ್ಲಿ ಟೊಮೊಟೊ ಕೂಡ ಹಾಕಿ ರುಬ್ಕೊಳ್ಳಿ. ಟೊಮೊಟೊ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಇದಕ್ಕೆ. ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಕೊಂಡು ಅದರೊಳಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಕಾದಿದ ನಂತರ ಈರುಳ್ಳಿನ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ರೆಡ್ಡಿಶ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ರೆಡ್ಡಿಶ್ ಬಂದಿದೆ. ಈಗ ನೆಕ್ಸ್ಟು ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲನ್ನ ಹಾಕ್ಕೊಂಬಿಡಿ. ಮಸಾಲೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋ ತನಕನೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಪೀಸ್ಗಳನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೀರು ಎಷ್ಟು ಬೇಕು ನಮಗೆ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ತುಂಬ ಗಟ್ಟಿನೂ ಬೇಡ, ಸೊ ತುಂಬ ನೀರು ಬೇಡ, ಮೀಡಿಯಮ್ ಇದರಲ್ಲಿ ಇರಲಿ. ನಾನು ಈ ಹದದಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡೆಲ್ಲ ಒಂದ್ಸಲಿ ಕಲಸಿ, ಉಪ್ಪು ಎಷ್ಟು ಬೇಕು ಟೇಸ್ಟ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಒಂದು 20-25 ನಿಮಿಷ ಕುದಿಯೋಕ್ಕೆ ಬಿಡಿ. ಹಾಗೆ ಕುಕ್ಕರಲ್ಲಿ ನೀವು ಕೂಗಿಸ್ಕೊಳ್ಳೋಂಗಿದ್ರೆ 1-2 ವಿಷಲ್ ಕೂಗಿಸ್ಕೊಳ್ಳಿ. ನಾನು ಹಾಗೆ ಬೇಯಿಸ್ತೀನಿ. ಸೊ ಒಂದು 20-25 ನಿಮಿಷ ಬೇಯಿಸ್ಕೊಂಡೆ.
ಬೇಯಿಸ್ಕೊಂಡು ಕೊನೆಯಲ್ಲಿ ಆಫ್ ಮಾಡ್ಕೊಂಬಿಡಿ. ಅದು ಸ್ವಲ್ಪ ಹಾರ್ಲಿಕ್ಕೆ ಬಿಡಿ. ಅದು ಹಾರಿದ ಮೇಲೆ ಸಪ್ರೇಟ್ ಸಾಂಬಾರನ್ನ ಒಂದು ಕಡೆ ಮಾಡಿಕೊಂಡು ಪೀಸ್ನೆಲ್ಲ ಅದರೊಳಗೆ ಎತ್ತಿ ಮತ್ತೊಂದು ಕಡೆ ಈ ರೀತಿ ಎತ್ತಿಟ್ಕೊಳ್ಳಿ. ಸಾರು ಇಲ್ಲದೆ ಇರೋ ಥರ ಎಲ್ಲ ಎತ್ತಿ ಒಂದು ಕಡೆ ಇಟ್ಕೊಳ್ಳಿ. ಈಗ ಅದಕ್ಕೆ ಸಪ್ರೇಟ್ ಒಗ್ಗರಣೆ ಹಾಕಬೇಕಾಗುತ್ತೆ. ಅದಕ್ಕೆ ಏನೇನು ಬೇಕು ನೋಡಿ. ಒಂಚೂರು ಖಾರ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಸ್ವಲ್ಪ, ಚಿಕನ್ ಮಸಾಲ ಇದ್ದರೆ ಅದು ಕೂಡ, ಅರಿಶಿನ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಬೇಕು. ಮತ್ತೊಂದು ಕಡೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ರೆಡಿಶ್ ಬಂದಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕಿ. ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳಿ. ಸ್ಮೆಲ್ ಚೆನ್ನಾಗಿ ಬರುತ್ತೆ ಫ್ರೈಗೆ. ಅದು ಸಾಂಬಾರಲ್ಲಿ ಮಾಡಿರೋ ಥರನೇ ಅನಿಸಲ್ಲ. ಅದೆರಡು ಹಾಕಿದ ತಕ್ಷಣ ನೋಡಿ ಆ ಪೀಸ್ಗಳನ್ನೆಲ್ಲ ಹಾಕ್ಕೊಂಡು ಆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ. ಒಂದು 5 ಮಿನಿಟ್ಸು ಅದ್ರೊಳಗೆ ಫ್ರೈ ಮಾಡಿ. ನೆಕ್ಸ್ಟು ಸ್ವಲ್ಪ ಚಿಟಿಕೆ ಅರಿಶಿನ, ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಮೆಣಸಿನ ಪೌಡರು ಒಂದು ಒಂದು ಸ್ಪೂನಷ್ಟು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಸಾರಲ್ಲೇ ಕೂಡ ಟೇಸ್ಟ್ ಇರುತ್ತೆ, ಸೊ ಎಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಚಿಕನ್ ಮಸಾಲ ಇದ್ದರೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಲಾಸ್ಟಲ್ಲಿ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ. ಇದೆಲ್ಲನೂ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಎಣ್ಣೆಲೇ ಚೆನ್ನಾಗಿ ಹಾಕಿ ಎಲ್ಲ ಮಿಕ್ಸ್ ಮಾಡೋಕೆ ಒಂದು 5 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ರೆ ನೋಡಿ ಈ ರೀತಿ ಹದದಲ್ಲಿ ಬರುತ್ತೆ. ಸ್ವಲ್ಪ ಬೇಕಿದ್ದವರು ಒಂಚೂರು ತುಪ್ಪ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಆಪ್ಷನಲ್ ಅಂದರೆ ಬೇಡ, ತುಪ್ಪ ಬೇಕು ಆಪ್ಷನಲ್ ಹಾಕ್ಕೊತೀವಿ ಅನ್ನೋರು ಹಾಕ್ಕೊಬೋದು. ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡೆ. ನೋಡಿ ರೆಡಿ ಆಯಿತು ಒಂದು 10 ನಿಮಿಷಕ್ಕೆ. ಈಗ ಸಾರು ಸಪ್ರೇಟ್ ಇರುತ್ತೆ, ಇದು ಸಪ್ರೇಟ್ ಇರುತ್ತೆ. ಹಾಕ್ಕೊಂಡು ಮುದ್ದೆಗೆ ರೈಸ್ಗೆಲ್ಲ ತಿನ್ಬೋದು. ಚಿಕನ್ ಬಸ್ಸಾರು ಒಂಥರ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂಥರ ಹೊಸ ಥರ ಅನಿಸುತ್ತೆ ನಾರ್ಮಲಾಗಿ ಮಾಡೋರಿಗೆ. ಇದು ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಸಾರು ಒಂದು ಕಡೆ, ಇದೊಂದು ಕಡೆ ನಂಚ್ಕೊಳ್ಳೋ ಥರನೂ ಇರುತ್ತೆ, ಜೊತೆಗೆ ಸಾರು ಕೂಡ ಇರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲಿ ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಚಿಕನ್ ಬಸ್ಸಾರು ರೆಡಿ ಆಯಿತು. ಈಸಿಯಾಗಿ ಎಲ್ಲರೂ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ.